ಮಹಾರಾಷ್ಟ್ರದಲ್ಲಿ ಮಹಾಯುತಿ ಮೈತ್ರಿಕೂಟ ಐತಿಹಾಸಿಕ ವಿಜಯ ಸಾಧಿಸಿದೆ. ಕಳೆದ 50 ವರ್ಷದಲ್ಲಿ ಯಾವ ಪಕ್ಷಕ್ಕೂ ಸಿಗದ ಜನಮನ್ನಣೆ ಎನ್ಡಿಎಗೆ ಸಿಕ್ಕಿದೆ. ಮಹಾವಿಕಾಸ ಅಘಾಡಿ ನೆಲಕಚ್ಚಿದೆ. ಅತ್ತ ಜಾರ್ಖಂಡ್ನಲ್ಲಿ ಕಾಂಗ್ರೆಸ್ ಜೆಜೆಎಂ ಮೈತ್ರಿಕೂಟ ನಿರೀಕ್ಷೆಗೂ ಮೀರಿ ಜೈಬೇರಿಯನ್ನ ಬಾರಿಸಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ನೇತೃತ್ವದ ಮಹಾಯುತಿಗೆ ಮತ್ತೆ ಅಧಿಕಾರ. ನೆಲಕಚ್ಚಿದ ಕೈ, ಶಿವಸೇನೆ ಉದ್ದವ್ ಬಣಕ್ಕೂ ಹೀನಾಯ ಸೋಲು. ಭರ್ಜರಿ ಗ್ಯಾರಂಟಿ ಆಫರ್ಗಳ ಹೊರತಾಗಿನೂ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ ನೇತೃತ್ವದ ಮಹಾವಿಕಾಸ್ ಅಘಾಡಿ ಮಕಾಡೆ ಮಲಗಿದೆ. ಬಿಜೆಪಿ ನೇತೃತ್ವದ ಮಹಾಯುತಿ ಶಿವಾಜಿ ನಾಡಲ್ಲಿ ಹಿಂದೆಂದೂ ದಾಖಲಿಸದ ಐತಿಹಾಸಿಕ ಗೆಲುವು ದಾಖಲಿಸಿದೆ. ಈ ಮೂಲಕ ಮತ್ತೊಮ್ಮೆ ಮಹಾರಾಷ್ಟ್ರದ ಗದ್ದುಗೆ ಹಿಡಿಯೋದಕ್ಕೆ ಅಣಿಯಾಗಿದೆ. ಮಹಾರಾಷ್ಟ್ರದಲ್ಲಿ ಒಟ್ಟು 288 ವಿಧಾನಸಭಾ ಕ್ಷೇತ್ರಗಳಿದ್ದು ಮ್ಯಾಜಿಕ್ ಸಂಖ್ಯೆ 145 ಆಗಿದೆ. ಎನ್ಡಿಎ ಬರೋಬ್ಬರಿ 233 ಕ್ಷೇತ್ರಗಳಲ್ಲಿ ಗೆದ್ದು ಬೀಗಿದೆ. ಮಹಾವಿಕಾಸ್ ಅಘಾಡಿ ಕೇವಲ 49 ಸ್ಥಾನಗಳಿಗೆ ಕುಸಿದಿದೆ. ಇತರರು 6 ಮಂದಿ ಗೆಲುವು ದಾಖಲಿಸಿದ್ದಾರೆ. 133 ಸ್ಥಾನಗಳಲ್ಲಿ ಗೆದ್ದು ಅತಿ ದೊಡ್ಡ ಪಕ್ಷವಾದ ಬಿಜೆಪಿ. ಮಹಾರಾಷ್ಟ್ರದಲ್ಲಿ ಈ ಬಾರಿ ಬಿಜೆಪಿಯೊಂದೇ ಭರ್ಜರಿ ಸಾಧನೆ ಮಾಡಿದೆ. ಮಹಾರಾಷ್ಟ್ರದಲ್ಲಿ ಬಿಜೆಪಿ 133 ಸ್ಥಾನಗಳಲ್ಲಿ ಗೆದ್ದು ಕಳೆದ ಬಾರಿಗಿಂತ ಈ ಬಾರಿ 28 ಸ್ಥಾನ ಹೆಚ್ಚಿಸಿಕೊಂಡಿದೆ. ಶಿವಸೇನೆ ಶಿಂದೆ ಬಣ 57 ಕ್ಷೇತ್ರಗಳಲ್ಲಿ ಗೆದ್ದು ಕಳೆದ ಬಾರಿಗಿಂತ 16 ಕ್ಷೇತ್ರ ಹೆಚ್ಚಿಸಿಕೊಂಡಿದೆ. ಇನ್ನು ಅಜಿತ್ ಪವಾರ್ರ ಎನ್ಸಿಪಿ 41 ಸ್ಥಾನ ಗೆದ್ದಿದ್ದು ಕಳೆದ ಬಾರಿಗಿಂತ 7 ಕ್ಷೇತ್ರ ಕಡಿಮೆಯಾಗಿದೆ. ಕೇವಲ 24 ಸ್ಥಾನ ಗಳಿಸಿದ ಕಾಂಗ್ರೆಸ್ ಧೂಳಿಪಟ. ಮಹಾರಾಷ್ಟ್ರದಲ್ಲಿ ಇಂಡಿಯಾ ಒಕ್ಕೂಟದ ಮಹಾವಿಕಾಸ್ ಅಘಾಡಿಗೆ ಮರ್ಮಾಘಾತವಾಗಿದೆ. ಅದರಲ್ಲೂ ಕಾಂಗ್ರೆಸ್ ಅತ್ಯಂತ ಹೀನಾಯವಾಗಿ ಸೋತಿದೆ. ಎಂವಿಎ ಒಕ್ಕೂಟದ ಸ್ಥಾನ ಗಳಿಕೆ ನೋಡೋದಾದ್ರೆ ಶಿವಸೇನೆ ಉದ್ದವ್ ಠಾಕ್ರೆ ಬಣ ಕೇವಲ 25 ಸ್ಥಾನ ಗಳಿಸಿ ಕಳೆದ ಬಾರಿ ಗೆದ್ದಿದ್ದ 5 ಕ್ಷೇತ್ರ ಕಳೆದುಕೊಂಡಿದೆ. ಇನ್ನು ಕಾಂಗ್ರೆಸ್ 16 ಸ್ಥಾನ ಗೆದ್ದಿದ್ದು ಕಳೆದ ಬಾರಿ ಗೆದ್ದಿದ್ದ 28 ಕ್ಷೇತ್ರಗಳಲ್ಲಿ ಹೀನಾಯ ಸೋಲುಂಡಿದೆ. ಉಳಿದಂತೆ ಶರದ್ ಪವಾರ್ ಎನ್ಸಿಪಿ ಬಣ 10 ಸೀಟ್ ಗೆದ್ದಿದ್ದು ಕಳೆದ ಬಾರಿಗಿಂತ 2 ಕ್ಷೇತ್ರ ಕಳೆದುಕೊಂಡಿದೆ. ಉಳಿದಂತೆ ಎಸ್ಪಿ ಪಾವ್ ಪಾಯ್ ಕ್ರಮವಾಗಿ 2 ಮತ್ತು 1 ಸೀಟ್ ಗೆದ್ದಿವೆ. 50 ವರ್ಷಗಳಲ್ಲಿ ಇದು ಅತಿ ದೊಡ್ಡ ಗೆಲುವು ಎಂದ ಮೋದಿ. ಮಹಾರಾಷ್ಟ್ರ ಗೆಲುವಿನ ಹಿನ್ನೆಲೆ ದೆಹಲಿ ಬಿಜೆಪಿ ಕಚೇರಿಯಲ್ಲಿ ಆಯೋಜಿಸಿದ್ದ ವಿಜಯೋತ್ಸವ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ ಪಾಲ್ಗೊಂಡಿದ್ರು. 50 ವರ್ಷಗಳಲ್ಲೇ ಇದು ಮೈತ್ರಿಕೂಟಕ್ಕೆ ಅತಿ ದೊಡ್ಡ ಗೆಲುವು ಅಂತ ಬಣ್ಣಿಸಿದ ಪ್ರಧಾನಿ, ಒಗ್ಗಟ್ಟಾಗಿ ಹೋದ್ರೆ ನಾವು ಮತ್ತಷ್ಟು ಎತ್ತರಕ್ಕೆ ಏರಬಹುದು ಎಂದಿದ್ದಾರೆ. ಕಾಂಗ್ರೆಸ್ ಪಾರ್ಟಿ परजीवी बनकर रह गई है. कांग्रेस पार्टी के लिए अब अपने दम पर सरकार बनाना लगातार मुश्किल हो रहा है. महाराष्ट्र में कांग्रेस और उसके गठबंधन ने महाराष्ट्र की हर 5 में से 4 सीट हार गई. अघाड़ी के हर घटक का स्ट्राइक रेट 20% से भी नीचे है. ये दिखाता है कि कांग्रेस खुद भी डूबती है और दूसरों को भी डुबोती है. ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರದ ಮುಂದಿನ ಸಿಎಂ ಸಾಧ್ಯತೆ. 133 ಸ್ಥಾನ ಗೆದ್ದು ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಡಿಸಿಎಂ ಆಗಿರುವ ಬ್ರಾಹ್ಮಣ ಸಮುದಾಯದ ದೇವೇಂದ್ರ ಫಡ್ನವೀಸ್ ಮುಂದಿನ ಸಿಎಂ ಆಗುವ ಸಾಧ್ಯತೆ ಇದೆ. ಈಗಾಗಲೇ ಫಡ್ನವೀಸ್ ಮುಂದಿನ ಸಿಎಂ ಎಂಬ ಪೋಸ್ಟರ್ಗಳು ರಾರಾಜಿಸ್ತಾ ಇವೆ. ಆದರೆ ಫಡ್ನವೀಸ್ ಮಾತ್ರ ಸಿಎಂ ಸ್ಥಾನಕ್ಕೆ ರೇಸ್ ಇಲ್ಲ. 3 ಮೈತ್ರಿ ಪಕ್ಷಗಳ ನಾಯಕರು ಕೂತು ಚರ್ಚಿಸಿ ನಿರ್ಧಾರ ಕೈಗೊಳ್ತಾರೆ ಎಂದಿದ್ದಾರೆ. ಮತ್ತೊಂದೆಡೆ ಸಿಎಂ ಏಕನಾಥ್ ಶಿಂದೆ ಮತ್ತೆ ಸಿಎಂ ಗದ್ದುಗೆ ಮೇಲೆ ಕಣ್ಣಿಟ್ಟಿದ್ದಾರೆ. ಹೀಗಾಗಿ ಅಂತಿಮವಾಗಿ ಮಹಾಯುತಿ ಮೈತ್ರಿಕೂಟದಲ್ಲಿ ಯಾವ ರೀತಿ ಒಪ್ಪಂದವಾಗುತ್ತೆ ಅನ್ನೋದು ಕುತೂಹಲ ಕೆರಳಿಸಿದೆ. ಜಾರ್ಖಂಡ್ನಲ್ಲಿ ಇಂಡಿಯಾ ಒಕ್ಕೂಟ ಗೆಲುವು. ಜಾರ್ಖಂಡ್ನಲ್ಲಿ ಒಟ್ಟು 81 ವಿಧಾನಸಭಾ ಕ್ಷೇತ್ರಗಳಿದ್ದು ಮ್ಯಾಜಿಕ್ ನಂಬರ್ 41 ಆಗಿದೆ. ಇಂಡಿಯಾ ಒಕ್ಕೂಟ 57 ಸ್ಥಾನಗಳಲ್ಲಿ ಭರ್ಜರಿ ಗೆಲುವು ಸಾಧಿಸಿದ್ರೆ ಎನ್ಡಿಎ 23ರಲ್ಲಿ ಮಾತ್ರ ಗೆದ್ದಿದೆ.
ಉಳಿದಂತೆ ಪಕ್ಷೇತರವಾಗಿ ಒಬ್ರು ಗೆದ್ದಿದ್ದಾರೆ. ಸಂಭ್ರಮದಲ್ಲಿ ಸಿಎಂ ಹೇಮಂತ್ ಸೊರೇನ್ ಆನಂದ ಭಾಷ್ಪ. ಜಾರ್ಖಂಡ್ನಲ್ಲಿ ಜೆಎಎಂ 34 ಸೀಟ್ ಗೆದ್ದು ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. ಹೇಮಂತ್ ಸೊರೇನ್ ಮತ್ತೆ ಸಿಎಂ ಆಗುವುದು ಖಚಿತವಾಗಿದ್ದು ಗೆಲುವಿನ ಬಳಿಕ ಆನಂದ ಭಾಷ್ಪ ಸುರಿಸಿದ್ದಾರೆ. ಒಟ್ನಲ್ಲಿ ಮಹಾರಾಷ್ಟ್ರದಲ್ಲಿ ಹೀನಾಯವಾಗಿ ಸೋತರೂ ಜಾರ್ಖಂಡ್ ಗೆಲುವು ಇಂಡಿಯಾ ಒಕ್ಕೂಟಕ್ಕೆ ನಿಟ್ಟುಸಿರು ತಂದಿದೆ. ಬ್ಯೂರೋ ರಿಪೋರ್ಟ್, TV9.